ಬರೇ ಓ ಬಂದ್ರಲ್ಲ, ನೀವೆಲ್ಲಿ ತಡ ಮಾಡ್ಬಿಡ್ತೀರಾ ಅಂತ ಮನಸ್ಸು ಚಟ್ಪಟಾಯಿಸ್ತಾ ಇತ್ತು. ಯಾಕೆ ಬರೀ ಹುಷಾರಿಲ್ವಾ? ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ನಿಮಗೆ ಇವತ್ತು ಫಸ್ಟ್ ಶಿಫ್ಟು, ಬೇಗ ಬಂದು ಆರತಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಹೋಗ್ರಿ ಕರೀರಿ ಅವಳನ್ನ, ಮಾತಾಡ್ರಿ. ಅಯ್ಯೋ ಇರಿ, ಏನು ಅರ್ಜೆಂಟು, ನಿಧಾನವಾಗಿ ಮಾತಾಡ್ತೀನಿ. ಅವೆಲ್ಲ ನನಗೆ ಗೊತ್ತಿಲ್ಲ, ಈಗಿಂದೀಗಲೇ ಎಲ್ಲ ಇತ್ಯರ್ಥ ಆಗಬೇಕು. ಕರೀರಿ. ಇರು ಮಾರೈತೆ, ಕರಿತೀನಿ. ಆರ್ತಿ, ಆರ್ತಿ ಪುಟ್ಟ. ಅಪ್ಪ, ಇವತ್ತು ಸಂಜೆ ಬಂದು ಕೇಳ್ತೀನಿ ಅಂತ ಹೇಳಿದ್ನಲ್ಲ, ಏನು ನಿರ್ಧಾರ ಮಾಡಿದೆ? ಮದುವೆ ಬೇಡ ಅಂತ ಅನ್ನೋದೇ ಆದರೆ ಕಾರಣ ಏನು? ಏನು ಅಂತ ಹೇಳಿ? ಮದುವೆ ಬೇಡ ಅಂದಿದ್ದಕ್ಕೆ ಅಮ್ಮ ಇಷ್ಟು ರಂಪ ಮಾಡ್ತಿದ್ದಾರೆ. ಇನ್ನು ನಾನು ಪ್ರೀತಿ ಮಾಡ್ತಿರೋ ವಿಚಾರ ಗೊತ್ತಾದರೆ ಸುಮ್ಮನಿರ್ತಾರಾ? ನೋಡ್ರಿ ನೋಡ್ರಿ ಹೇಗೆ ಮಳ್ಳಿ ಥರ ನಿಂತಿದ್ದಾಳೆ ಅಂತ. ನನ್ನ ಹೊಟ್ಟೆ ಉರಿಸ್ತಾಳೆ. ಇವಳು ಹೀಗಾಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಎಷ್ಟು ದಿವಸದಿಂದ ಅವಳು ಮದುವೆ ಬಗ್ಗೆ ಕನ್ಸು ಕಂಡ್ಕೊಂಡಿದ್ದೆ, ಅದೆಲ್ಲ ನುಚ್ಚು ನೂರಾಗೋಯ್ತು. ಮದುವೆ ಯಾಕೆ ಮಾಡ್ಕೊಳ್ಳಲ್ಲ ಅಂತ ಬಾಯಿ ಬಿಟ್ಟು ಹೇಳಕ್ಕೆ ಹೇಳಿ. ಬರೀ ಒಂದು ನಿಮಿಷ ಸುಮ್ಮನೆ ಇರ್ತೀಯಾ? ಅವಳನ್ನ ಹೆದರಿಸ್ಬೇಡ, ನೀನು ಸುಮ್ಮನೆ ಇರು. ಆಹಾ ಹಾ, ಇದೊಂದು ಚೆನ್ನಾಗಿ ಕಲ್ತಿದ್ಯಾ. ಮಾತೆತ್ತಿದ್ರೆ ಕಣ್ಣೀರು ಹಾಕೋದು. ಈಗಂಥದ್ದು ಏನು ಹೇಳಿದ್ವಿ ಅಂತ ಕಣ್ಣೀರು ಹಾಕ್ತಿದ್ಯಾ? ಮದುವೆಗೆ ವಯಸ್ಸಿಗೆ ಬಂದಿರೋಳಿಗೆ ಗಂಡು ನೋಡಿ ಮದುವೆ ಮಾಡೋ ತಪ್ಪ? ಬಾಯಿ ಗರ ಬಡ್ದಿದ್ದೇನೆ, ಬಾಯ್ ಬಿಟ್ಟು ಮಾತಾಡು. ಬರೀ ನಿಧಾನ ಮರಗಿತ್ತಿ, ರೇಗ್ ಬೇಡ. ಮೊದಲೇ ಅವಳು ಬೇಜಾರಲ್ಲಿದ್ದಾಳೆ. ಬೇಜಾರು ಯಾಕ್ರಿ ಆಗಬೇಕು? ಗೌತಮ್ನಂತ ಒಳ್ಳೆ ಸಂಬಂಧ ಬಂದಿರೋವಾಗ ಖುಷಿ ಪಡೋದಕ್ಕೆ 1000 ಕಾರಣ ಇದೆ. ಇವಳು ಆ ಮನೆ ಸೇರಿದ್ರೆ ಇವಳು ಬೆನ್ನಿಗೆ ಬಿದ್ದಿರೋರಿಗೆ ಒಳ್ಳೇದಾಗತ್ತೆ, ಒಳ್ಳೆ ಸಂಬಂಧ ಬರುತ್ತೆ ಅಂತ ನಾನು ಅನ್ಕೊಂಡಿದ್ರೆ ಹೇಗೆ ನಿಂತಿದ್ದಾಳೆ ನೋಡಿ. ಅವಳು ಏನು ಹೇಳೇ ಇಲ್ಲ, ನೀನೇ ಎಲ್ಲ ಕಲ್ಪನೆ ಮಾಡ್ಕೊಂಡು ಬಿಡ್ಬೇಡ. ಇವಳು ಆಡ್ತಿರೋದು ನೋಡಿದ್ರೆ ಹಾಗೆ ಅನ್ಸುತ್ತೆ ನನಗೆ. ಇವಳು ದೇವಲೋಕ್ತವಳು, ತುಂಬಾ ಒಳ್ಳೆಯವಳು, ಹೆತ್ತೆಯವ್ರಿಗೆ ಹೆಮ್ಮೆ ಅಂತ ಅನ್ಕೊಂಡಿದ್ದೆ. ಅಲ್ಲೇ ತಪ್ಪಾಗಿದ್ದು. ನೀನು ಮತ್ತೆ ಹೀಗೆ ಮಾತಾಡ್ತಾನೆ ಹೋದ್ರೆ ನಿನ್ನೆ ತರನೇ ಆಗುತ್ತೆ. ನನಗೆ ಗೊತ್ತು ರೀ, ಇದಕ್ಕೆಲ್ಲ ಇವಳೇ ಕಾರಣ. ಮೊದಲೇ ನನ್ನ ಆರೋಗ್ಯ ಸರಿಯಾಗಿಲ್ಲ, ಈಗಲೂ ಆಗ್ಲೂ ಅನ್ನೋ ಥರ ಇದೆ. ಇವರನ್ನೆಲ್ಲ ಹೆತ್ತ ತಪ್ಪಿಗೆ ಮೊದಲು ಒಂದು ದಡಕ್ಕೆ ಸೇರ್ಸೋಣ ಅಂತ ನಾನು ಅನ್ಕೊಂಡಿದ್ರೆ ಇವಳೇ ನನ್ನನ್ನು ಸಾಯ್ಸಕ್ಕೆ ನೋಡ್ತಿದ್ದಾಳೆ. ಅಮ್ಮ, ನಿಂದನೆ ಮಧ್ಯದಲ್ಲಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಅಲ್ಲಿ ನೋಡಮ್ಮ. ಆಂಟಿ, ಅದು ಅಮ್ಮ ರವೆ ಉಂಡೆ ಹೇಳಿದ್ರಂತೆ. ರೆಡಿಯಾಗಿದೆ, ಕೊಡ್ತೀನಿ ಬಾಬಾ. ನೋಡ್ರಮ್ಮ, ನೀವು ಇವ್ರ ಥರ ಆಗಬೇಡಿ. ಹೆತ್ತವ್ರ ಹೊಟ್ಟೆ ಉರಿಸ್ಬೇಡಿ. ಅಪ್ಪ ಅಮ್ಮ ಏನೇ ಮಾಡಿದ್ರು ಅದು ನಿಮ್ಮ ಒಳ್ಳೇದಕ್ಕೇನೆ. ಅವ್ರ ಉದ್ದೇಶನೂ ಒಳ್ಳೇದೇ ಆಗಿರುತ್ತೆ. ಅದು ಸರಿ, ನೀನು ಯಾವಾಗ ಒಳಗೆ ಬಂದೆ? ಆಗ್ಲೇ ಬಂದೆ ಆಂಟಿ. ಹೌದಾ? ನೋಡು, ಇಲ್ಲಿ ನಡೆದಿರೋ ವಿಷಯನ ಯಾರಿಗೂ ಹೇಳಬೇಡ. ಸುಮ್ಮನೆ ಒಬ್ಬರೊಬ್ಬರನ್ನೊಂದು ಮಾತಾಡ್ತಾರೆ. ಸರಿ ಆಂಟಿ, ಇದ್ರ ದುಡ್ಡು ಅಮ್ಮನೇ ಕೊಡ್ತಾರೆ. ಸರಿ ಪುಟ್ಟ. ಈಗ ಸಮಾಧಾನ ಆಯ್ತಾನೆ? ಅಥವಾ ಊರವರೆಲ್ಲ ನಮ್ಮನ್ನು ನೋಡಿ ಇವ್ರ ಮನೆಯಲ್ಲಿ ಒಂದು ಮದುವೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಸಮಾಧಾನ ಆಗುತ್ತಾ? ಮೂಗ್ ಬಸ್ಸಿ ಥರ ಆಡ್ಬೇಡ ಕಣೆ. ಅದೇನು ಅಂತ ಹೇಳಿ, ಯಾಕೆ ನನ್ನ ಪ್ರಾಣ ತಿಂತಿದ್ಯಾ? ಒಪ್ಕೊಳ್ಳೆ. ಸಾಕು ಪರಿ, ನಿಮ್ಮಿಬ್ರು ನಡುವೆ ಸಿಕ್ಕಾಕೊಂಡು ನನಗೆ ಸಾಕಾಗೋಯ್ತು. ಇನ್ನು ನನ್ನ ಕೈಲಾಗೋಲ್ಲ. ಆರ್ತಿ, ಇನ್ನೂ ನಿನಗೆ ನಿರ್ಧಾರಕ್ಕೆ ಬರೋದಕ್ಕೆ ಆಗೋಲ್ಲ ಅಂದರೆ ನಾನು ಗೌತಮ್ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಈ ಸಂಬಂಧ ಆಗೋಲ್ಲ ಅಂತ. ಎಲ್ಲ ಹಾಳಾಗೋಯ್ತು. ಕಂಡು ಕನಸೆಲ್ಲ ಹುಣಸೆಹಣ್ಣ ಹೊಳೆಲಿ ತೊಳೆದಂಗೆ ಹರಿದು ಹೋಯ್ತು. ಮನೆ ಹಾಳಿ ಎಲ್ಲ ನಿನ್ನಿಂದ ಕಣೆ ಆಗಿದ್ದು. ಯಾಕಾದ್ರೂ ನನ್ನ ಹೊಟ್ಟೆಲಿ ಹುಟ್ಟಿದ್ಯೋ? ಏನು ದೊಡ್ಡ ರೋಗ ಬಂದಿದೆ ನಿನಗೆ? ಇಷ್ಟೆಲ್ಲ ಆದಮೇಲೆ ಅಪ್ಪನ ಕೈಯಲ್ಲಿ ಫೋನ್ ಇದ್ರೂ ದೆವ್ವ ಥರ ನಿಂತಿದ್ದಿಲ್ಲ. ಯಾಕಿಂತ ಕೇಡು ಬುದ್ಧಿ ಬಂತು ನಿನಗೆ?
ನೀನು ಉದ್ಧಾರ ಆಗಲ್ಲ ಕಣೆ, ನೀನು ಉದ್ಧಾರ ಆಗಲ್ಲ. ಹಲೋ, ಯಾಕಮ್ಮ ಕಟ್ ಮಾಡಿದೆ? ವಿಷಯ ತಿಳಿಸ್ಬಿಡ್ತೀನಿ ಬಿಡು. ನನಗೆ ಕ್ಷಮಿಸ್ಬೇಡಿಪ್ಪ, ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ. ಮತ್ತೆ ಇಷ್ಟೊತ್ತು ಯಾಕೆ ಗೊಂದಲದಲ್ಲಿದ್ದೆ? ಏನಾಗಿತ್ತು ನಿನಗೆ? ಪರಿ ಏನೋ ಹೇಳಿದ್ಲು ಅಂತ ಬಲವಂತ ಕೊಕ್ಕೊಳ್ಳಿಲ್ಲ ತಾನೇ? ಸಾಕು, ಸುಮ್ಮನೆ ಇರಿ. ಆಗಬೇಕಾಗಿರೋದು ಆಗಿರೋವಾಗ ಮತ್ತೆ ಹೇಗಾಯ್ತು ಅಂತ ಕೇಳ್ಕೊಂಡು ನನ್ನ ಮಗಳು ಮದುವೆಗೆ ಒಪ್ಕೊಂಡಲ್ಲ ಅನ್ನೋ ಖುಷಿಲಿ ನಾನಿದ್ರೆ ನೀವು ಪ್ರಶ್ನೆಗಳು ಕೇಳ್ತಿರಲ್ಲ. ನೀನು ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಡ, ಇದು ಹಾಗಲ್ಲ. ಹೇಗಾದರೂ ಇರಲಿ, ನನ್ನ ಮಗಳು ಮದುವೆಗೆ ಒಪ್ಕೊಂಡಿದ್ದಾಳಲ್ಲ, ಅಷ್ಟು ಸಾಕು. ಈಗ ನಿನಗೆ ನೆಮ್ಮದಿ ಆಗಿರ್ಬೇಕಲ್ಲ? ನೀನು ಮದುವೆ ಆಗೋದ್ರಿಂದಾನೇ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಅನ್ನೋದಾದರೆ ನಿನ್ನ ನಿರ್ಧಾರ ಸರಿಯಾಗೇ ಇದೆ. ನೀನು ಗೌತಮ್ನ ಮದುವೆ ಆಗೋದೇ ಸರಿ. ಆರ್ತಿ, ಕೋಪದಲ್ಲಿ 4 ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ಇಂಥ ಒಳ್ಳೆ ಸಂಬಂಧ ಕಳ್ಕೊತೀಯಲ್ಲ ಅಂತ ಹಾಗಂದೆ ಅಷ್ಟೇ. ಕಂಗ್ರಾಟ್ಸ್ ಕಣೆ ಅಕ್ಕ. ಎಲ್ಲಿಂದ ಕೆಲಸ ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮನೆ ತುಂಬ ಸಾಮಾನು, ಕ್ಲೀನ್ ಆಗಬೇಕು, ಕೆಲಸ ಜಾಸ್ತಿ ಇದೆ, ಟೈಮ್ ಕಮ್ಮಿ. ಅಂಜು, ಬಾಮ್ಮ ಇಲ್ಲಿ. ಏನಮ್ಮ? ಬಾಯಿಲ್ ಬಾಯಿಲ್ ನೋಡು, ಸವಿತಕ್ಕನ ಮನೆಗೆ, ಪರಮೇಶ್ವರನ ಮನೆಗೆ, ಹಾಗೆ ಈ ಬೀದಿಲಿ ನಿನ್ಗೆ ಯಾರ್ಯಾರು ಪರಿಚಯನೋ ಎಲ್ಲರ ಮನೆಗೂ ಹೋಗಿ ಅವ್ರಿಗೆ ಮನೆಗೆ ಬಂದಿರೋ ಇನ್ವಿಟೇಷನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬ. ಏ, ಅವ್ರ ಮನೆ ಇನ್ವಿಟೇಷನ್ ನಮ್ಗೆ ಯಾಕಮ್ಮ? ಅಯ್ಯೋ ದಡ್ಡಿ, ಸ್ಯಾಂಪಲ್ಗೆ ಕಣೆ. ಅದನ್ನು ನೋಡಿ ನಾವು ಒಳ್ಳೆಯದನ್ನು ಸೆಲೆಕ್ಟ್ ಮಾಡಿ ಇನ್ವಿಟೇಷನ್ನ ಪ್ರಿಂಟ್ ಮಾಡಿಸೋಣ. ಅಪ್ಪ ಗಂಡನ ಮನೆಯವ್ರ ಹತ್ರ ಫೋನಲ್ಲಿ ಮಾತಾಡಿದ್ರು, ಟೈಮ್ ಕಮ್ಮಿ ಇದೆಯಂತೆ, ಆದಷ್ಟು ಬೇಗ ಪ್ರಿಂಟ್ ಮಾಡಿಸಿ ಅದನ್ನು ಪೂಜೆಗಿಡಬೇಕು. ಹೋಗು. ಹಾಂ, ಸರಿ ಅಮ್ಮ. ಅದಿತಿ, ಏ ಅದಿತಿ, ಬೇಗ ಬಾ ಇಲ್ಲಿ. ಕಿವಿ ಕೇಳಿಸಲ್ವೇನೆ? ಏನಮ್ಮ ನೀನು ಒಂದು ಟಿಕ್ ಟಾಕ್ ಮಾಡಕ್ ಬಿಡಲ್ವಲ್ಲ? ಅಯ್ಯೋ, ನಿನ್ನ ಟಿಕ್ ಟಾಕ್ ಮನೆ ಹಾಳಾಯ್ತು. ಅಮ್ಮಗೆ ಫಸ್ಟ್ ಫೋನ್ ಮಾಡಿ ಆಫೀಸಿಂದ ಸೀದಾ ಮನೆಗೆ ಬರಕ್ಕೆ ಹೇಳು. ಅವಳ ಮನೆಗೆ ಬರ್ದಲ್ಲಿ ಏನೇನು ಮಟ್ಟಕ್ಕ ಹೋಗ್ತಾಳೆ? ಆಗ್ತೀನಿ ನೋಡು. ಅಲ್ಲ ಕಣೆ, ನನಗೆ ಮಾರ್ಕೆಟಲ್ಲಿ ತುಂಬ ಕೆಲಸ ಇದೆ. ಅವಳಿದ್ರೆ ಒಂಥರ ಧೈರ್ಯ, ಎಳೆದಾಡಿ ಚೌಕಾಸಿ ಮಾಡಿ ಒಂದು 2 ರೂಪಾಯಿ ಉಳಿಸ್ತಾಳೆ ಅಂತ. ಓಕೆ, ಆದ್ರೆ ಈಗ ಬ್ಯುಸಿ ಇರ್ತಾಳೆ, ಸ್ವಲ್ಪ ಬಿಟ್ಟು ಮಾಡ್ತೀನಿ. ಆ ಟಿಕ್ ಟಾಕ್ ಅಂತ ಮರ್ತ್ಬಿಟ್ಟಿಯಾ? ಹೋಗು.